बोलो भारत माता के भारतीय जनता पार्टी के भारतीय जनता पार्टी के जय ತಾಲೂಕಲ್ಲಿ ನಮ್ಮ PM ರಘುನಾಥ್ ಅವರ 71ನೇ ವರ್ಷದ ಜನ್ಮ ದಿನಾಚರಣೆಯನ್ನ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು ಹಾಗೂ ನಮ್ಮ ಹಿಂದೂ ಕಾರ್ಯಕರ್ತರು ಎಲ್ಲ ಪಕ್ಷ ಭೇದಗಳನ್ನ ಬಿಟ್ಟು ಎಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ PM ರಘುನಾಥ್ ಅವರ ಹುಟ್ಟುಹಬ್ಬಕ್ಕೂ ನಾನು ಈಗ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ದಿನ ನಮ್ಮ ಹಳೆ ಕಾರ್ಯಕರ್ತರು ನಮ್ಮ ವೆಂಕಟೇಶಪ್ಪ ಅವರಿದ್ದಾರೆ, ಕರಸೇವಕರು ನಮ್ಮ ನಾಗೇಶ್ ಅಣ್ಣವರಿದ್ದಾರೆ, ನಮ್ಮ ಪ್ರಕಾಶ್ ಅಣ್ಣವರಿದ್ದಾರೆ, ನಮ್ಮ ದೇವಾನಂದ ಸರ್ ಇದ್ದಾರೆ, ನಮ್ಮ ಬಾಲಕೃಷ್ಣ ಅಣ್ಣವರಿದ್ದಾರೆ, ನಮ್ಮ ಕೋಡಿ ನಾಗರಾಜ್ ಅಣ್ಣವರು, ನಮ್ಮ ಕಾಡೆಪಲ್ಲಿ ನಾಗರಾಜ್ ಅವರಿದ್ದಾರೆ, ನಮ್ಮ ಪ್ರಭಾಕರ್ ಅಣ್ಣವರಿದ್ದಾರೆ. ಮುಖ್ಯವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ವಾಸವಣ್ಣವರು, ಮಾಜಿ ಮಾವು ಅಭಿವೃದ್ಧಿ ಮಂಡಳಿ ವಾಸವಣ್ಣವರು ಬಂದಿದ್ದಾರೆ, ನಮ್ಮ SP ಸುಬ್ರಹ್ಮಣ್ಯಣ್ಣವರು ಬಂದಿದ್ದಾರೆ, ನಮ್ಮ ಶರ್ಮಣ್ಣವರು, ನಮ್ಮ ಆರ್ಮಿ ಸಂಘದ ಉಪ ತಾಲೂಕಿನ ಅಧ್ಯಕ್ಷರು ಮೂರ್ತಿ ಸರ್ ಬಂದಿದ್ದಾರೆ, ಹಾಗೆ ಅವರ ಒಂದು ಸ್ನೇಹಿತರು ಬಂದಿದ್ದಾರೆ, ನಮ್ಮ ಹಳೆಯ ಕಾರ್ಯಕರ್ತರು ಇವರಿಬ್ಬರು ಒಂಥರ ಚಿಲ್ಕಾ ಗೋರಿಂಗಾನೆ ಹೆಸರು ಅವರಿಗೆ ನಮ್ಮ ಸುಭದ್ರಮ್ಮ ಬಂದಿದ್ದಾರೆ. ಬಂಧುಗಳ ಈ ದಿನ ನಮ್ಮ ರಘುಣ್ಣವರ 71ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ನಮ್ಮ ಪ್ರಭಾಕರ್ ಅಣ್ಣವ್ರಿಗಾಗಿರ್ಬೋದು, ನಮ್ಮ ವಾಸವಣ್ಣವ್ರಿಗಾಗಿರ್ಬೋದು, ನಮ್ಮ ಕೋಡಿ ನಾಗರಾಜಣ್ಣವರು, ನಮ್ಮ ಬಾಲಕೃಷ್ಣ ಅಣ್ಣವರು, ಪ್ರತಿಯೊಬ್ಬರಿಗೂ ನಮ್ಮ ಹರೀಶ್ ಅಣ್ಣವ್ರಾಗಿರ್ಬೋದು, ನಮ್ಮ ಸುರೇಂದ್ರ ಗೌಡ್ರಾಗಿರ್ಬೋದು, ಪ್ರತಿಯೊಬ್ಬರು ನಾನು ಕೈ ಜೋಡಿಸಿ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಈ ಒಂದು ಸಂದರ್ಭದಲ್ಲಿ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಹಿಂದುತ್ವ ಉಳಿಸೋದಕ್ಕೆ ಎಷ್ಟೋ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ಇವತ್ತು ಒಂದು ಬಿಜೆಪಿ ಪಕ್ಷದಲ್ಲಿ ಉಸಿರಾಡಬೇಕು ಅಂತ ಹೇಳಿ ಎಷ್ಟೋ ಕಾರ್ಯಕರ್ತರು ಆಸೆ ಪಡ್ತಿದ್ದಾರೆ. ಆದ್ರೆ ಈ ಒಂದು ಇತಿಹಾಸನ ನಾವು ರಾಜಕೀಯದ ಇತಿಹಾಸನ ನಾವು ತೋಡೋದಾದ್ರೆ ಇವತ್ತು ಮುಳಬಾಗಿಲಲ್ಲಿ ಬಿಜೆಪಿ ಬಂದಿರುವಂತ ಇತಿಹಾಸನೇ ಇಲ್ಲ. ಆದ್ರೆ ನಮ್ಮ ವಾಸು ಅಣ್ಣವರು, ನಮ್ಮ ರಘು ಅಣ್ಣವರು, ನಮ್ಮ ಕೋಡಿ ನಾಗರಾಜ್ ಅಣ್ಣವರು, ನಮ್ಮ ಪ್ರಭಾಕರ್ ಅಣ್ಣವರು, ನಮ್ಮ ಬಾಲಕೃಷ್ಣ ಅಣ್ಣವರು, ನಮ್ಮ ಹರೀಶ್ ಅಣ್ಣವರು, ಈ ತರ ಸುಮಾರು ಜನ ಹಿರಿಯರಿದ್ದಾರೆ. ಇವರೆಲ್ಲರೂ ಸೇರಿ ಒಟ್ಟಿಗೆ ಒಂದು ಸರಿ ಇಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಈ ರೀತಿಯಲ್ಲಿ ಕೈನ ಜೋಡಿಸಿದ್ರೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಸಂಘಟನೆ ಮುಂದೆ ಯಾವುದೇ ಸಂಘಟನೆ ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಈ ಸಂದರ್ಭವನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಾನು ವಾಸವಣ್ಣವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ರಭಾಕರ್ ಅಣ್ಣವ್ರನ್ನ, ಕೋಡಿ ನಾಗರಾಜ್ ಅಣ್ಣವ್ರನ್ನ, ನಿಮ್ಮ ಒಂದು ನಾಯಕತ್ವನ, ರಘಣ್ಣವರ ನಾಯಕತ್ವನ ನಂಬಿಕೊಂಡು ಎಷ್ಟೋ ಕಾರ್ಯಕರ್ತರಿದ್ದಾರೆ. ಬಿಜೆಪಿ ಇವತ್ತೆಲ್ಲ ನಾಳೆ ಅಧಿಕಾರಕ್ಕೆ ಕ್ಷಮೆ ಇರಲಿ, ಪ್ರೆಸ್ನವರೆಲ್ಲ ಇಲ್ಲಿದ್ದಾರೆ, ಅವನ್ನೆಲ್ಲ ಇಟ್ಕೊಂಡು ನನ್ನ ಪಕ್ಷ ಮಾತಾಡಬಾರ್ದು. ತುಂಬಾ ಸಂತೋಷ. ಸೊ ಹಾಗಾಗಿ ನಮ್ಮ ವಾಸವಣ್ಣವರು, ರಘಣ್ಣವರು, ಪ್ರಭಾಕರ್ ಅಣ್ಣವರು, ಕೋಡಿ ನಾಗರಾಜ್ ಅವರು ಎಲ್ಲರೂ ಸೇರಿ ಇಲ್ಲಿ ನಂಬ್ಕೊಂಡಿರುವಂತ ಕಾರ್ಯಕರ್ತರಿಗೆ ಒಂದು ಆಕ್ಸಿಜನ್ ಕೊಡಬೇಕು, ಆ ರೀತಿಯಲ್ಲಿ ಪಕ್ಷನ ಬಲಪಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ. ಈ ತಾಲೂಕಿಗೆ, ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ತುಂಬಾ ಚಿರಪರಿಚಿತರು. ಅವರ ಒಂದು ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನ ಇಷ್ಟೊಂದು ವೈಭವವಾಗಿ ಆಚರಣೆ ಮಾಡಿಕೊಳ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕಿನ ಹೆಮ್ಮೆ. ಅವರ ಒಂದು ಸೇವೆ ಈ ಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗಿದೆ. ಯಾಕಂತ ಹೇಳಿದ್ರೆ ನಾವು ಓದೋ ಕಾಲದಲ್ಲಿ ನಾವು ಬಾಡಿಗೆ ಕಟ್ಟಕ್ಕೆ ಕಷ್ಟದಲ್ಲಿದ್ದೀವಿ. 10 ರೂಪಾಯಿ ಬಾಡಿಗೆ ಕಟ್ಟಕ್ಕೆ ಆಗಿರಲಿಲ್ಲ. ಆವಾಗ ಬಿಜೆಪಿ ಕಚೇರಿಯಲ್ಲಿ ನೀವಿಲ್ಲೇ ಇದ್ದುಕೊಂಡು ಓದ್ಕೊಂಡು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಜೀವನ ರೂಪಿಸ್ಕೋಬೇಕು ಅಂತ ಹೇಳಿ ನಮ್ಗೆ ಆಶೀರ್ವಾದ ಮಾಡಿದಂಥವ್ರು ಬಿಜೆಪಿಗೆ. ಆವಾಗ ನಾನು ರಘಣ್ಣವ್ರ ಚುನಾವಣೆಗೆ ಆವಾಗ ಕೆಂಪಿನ ಉದ್ದಿದ್ದು ಅವಾಗೆಲ್ಲ ಕೆಂಪು ಮಣ್ಣು ಬರ್ತಾ ಇತ್ತು. ಆ ಮಣ್ಣನ್ನು ಇದನ್ನ ಜೋಳದ ಕಟ್ಟಿಯಲ್ಲಿ ಹತ್ತಿ ಬಿಜೆಪಿಗೆ ಮತ ಹಾಕಬೇಕು ಅಂತ ಕೇಳಿದಂಥ ದಿನಗಳನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ. ಅವರು ತುಂಬಾ ಶಕ್ತಿದಾಯಕವಾಗಿ, ಆರೋಗ್ಯದಾಯಕವಾಗಿ ಪರಮಾತ್ಮ ಅವರನ್ನು 100 ವರ್ಷಗಳ ಕಾಲ ಸುಭಿಕ್ಷವಾಗಿ ಯಾಕೊತ್ತೆ ಎಂದಿರುವುದನ್ನು ಚೆನ್ನಾಗಿಟ್ಟಿರಬೇಕು. ಅವರು ಶಕ್ತಿವಂತರು, ಒಳ್ಳೆ ಹಠವಾದಿ, ಯಾವುದಾದ್ರೂ ಕೆಲಸ ಹಿಡಿದ್ರೆ ತುಂಬಾ ಗಟ್ಟಿಯಾಗಿರುವಂಥ ವ್ಯಕ್ತಿ, ಹೋರಾಟಗಾರ, ಉತ್ತಮ ಹೋರಾಟಗಾರ, ಇಡೀ ತಾಲೂಕಿನ ಬಗ್ಗೆ ಒಳ್ಳೆ ಧ್ವನಿ ಎತ್ತುವಂಥ ನಾಯಕ. ಅನೇಕ ಸಮಸ್ಯೆಗಳ ಬಗ್ಗೆ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ರೈತರ ಪರವಾಗಿ, ನೀರಾವರಿ ಪರವಾಗಿ,
ಕೆರೆಗಳು, ರಾಜಕಾಲುವೆಗಳು ಇದರ ಪರವಾಗಿ ದೊಡ್ಡದಾಗಿ ಹೋರಾಟ ಮಾಡತಕ್ಕಂಥ ಒಂದು ನಗಣ್ಣವರು ಜನ್ಮದಿನಾಚರಣೆಯನ್ನು ಈ ದಿನ ತುಂಬಾ ವೈಭವವಾಗಿ ನಾವು ಆಚರಣೆ ಮಾಡ್ಕೊಳ್ತಾ ಇದ್ವಿ. ಈ ಕಾರ್ಯಕ್ರಮ ನಮ್ಮ ಸತೀಶ್ ಅಣ್ಣವ್ರ ಪಾತ್ರ ತುಂಬಾ ಮುಖ್ಯ. ಅವರು ಇದು ಮಾಡಲೇಬೇಕು, ಈ ಕಾರ್ಯಕ್ರಮ ತುಂಬಾ ವೈಭವವಾಗಿ ಮಾಡಬೇಕು ಅಂತೇಳಿ ತುಂಬಾ ಆಸೆ ಪಟ್ಟಂತವ್ರು. ಎಲ್ಲ ಬಿಜೆಪಿ ಎಲ್ಲ ಹಿರಿಯ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಅಪಾರವಾದ ಧನ್ಯವಾದಗಳು. ವಿಶೇಷವಾಗಿ ರಂಗಣ್ಣವರಿಗೆ ಜನ್ಮದಿನಾಚರಣೆ ಶುಭಾಶಯ. ಕೇಂದ್ರ ಬಿಂದುಗಳು ಇವತ್ತಿನ ಕಾರ್ಯಕ್ರಮದ ನಮ್ಮ ಹಿರಿಯ ಮುತ್ಸದಿ, ನಮ್ಮ ನಾಯಕರು, ನಮ್ಮ ಎಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲ ಕೂಡ ಭಾರತೀಯ ಜನತಾ ಪಕ್ಷದ ಮುಳುಬಾಗಿಲಿನ ಪಿತಾಮಹ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ BM ರಘುನಾಥ್ ಅವರ 71ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಕ್ಕೆ ಬಹಳ ಖುಷಿ ಪಡ್ತಾನೆ. ಅವರಿಗೆ ಆರೋಗ್ಯ, ಐಶ್ವರ್ಯ, ಅಧಿಕಾರ ಈ ಪರಮಾತ್ಮ ನೀಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ಏನು ನಮ್ಮ ಯುವ ನಾಯಕರು, ಯುವ ಉತ್ಸಾಹಿ ಏನು 83ರಲ್ಲಿ ನಾವು ಯಾವ ರೀತಿಯಲ್ಲಿ ಉತ್ಸಾಹದಿಂದ ಮುನ್ನುಗ್ತಾ ಇದ್ದೀವಿ, ಆ ರೀತಿಯಲ್ಲಿ ಇವತ್ತು ಸತೀಶ್ ಅವರು ಇಡೀ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ತಮ್ಮ ಕೈಲಾದಂಥ ಪ್ರವಾಸ ಮಾಡಿ, ಸಂಘಟನೆ ಅಂತಂದ್ರೆ ಪ್ರವಾಸ ಅಂತಂದ್ರೆ ಸಂಘಟನೆ ಮಾಡ್ದಂಗೆ, ಆ ರೀತಿಯಲ್ಲಿ ಸಂಘಟನೆಗೆ ನಮ್ಮೆಲ್ಲರನ್ನೂ ಕೂಡ ಜೋಡಿಸುತ್ತಾ, ಎಷ್ಟೇ ನಮ್ಮಲ್ಲಿ ವೈಮನಸ್ಸುಗಳಿರಲಿ ನಾವೆಲ್ಲರೂ ಕೂಡ ಹೊರತು ಪಕ್ಷಕ್ಕಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದಂಥ ಸತೀಶ್ ಅವರೇ, ಪತ್ರಕರ್ತ ಬಂಧುಗಳೇ, ಶರ್ಮಾ ಅವರೇ, ನಮ್ಮ ಎಸ್ ಟಿ ಸುಬ್ರಹ್ಮಣ್ಯ ಅವರೇ, ಸುಭದ್ರಮ್ಮ ಅವರೇ, ನಾಗೇಶ್ ಅವರೇ, ನಮ್ಮ ವೆಂಕಟೇಶಪ್ಪ ಅವರೇ, ಎಲ್ಲರೂ ಕೂಡ ಪಕ್ಷ ಉಳಿಬೇಕಾದ್ರೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗತ್ತೆ. ಆದರೆ ಇವತ್ತು ಯಾಕೋ ಒಂದು ರೀತಿಯಲ್ಲಿ ಮುಳಬಾಗಿಲು ತಾಲೂಕು ಅಂತಲ್ಲ, ಇಡೀ ನಮ್ಮ ಜಿಲ್ಲೆಯಲ್ಲೇ ಒಂದಷ್ಟು ವಾತಾವರಣ ಕೆಟ್ಟಿದೆ. ಕಾರಣ ಇಷ್ಟೇ, ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳಿದ್ದಾಗ ಪಕ್ಷಕ್ಕೊಂದು ಶಕ್ತಿ, ಅವರು ಸಮಯಕ್ಕೆ ಆ ಕಾರ್ಯಕ್ರಮಗಳು ಮಾಡಿಸುವಂತ ಕಾರ್ಯಕ್ರಮ ಆಗ್ತಾ ಇತ್ತು. ಈಗ ಅದೊಂದು ಸ್ವಲ್ಪ ಹಿನ್ನಡೆ ಆಗಿದೆ. ಆದ್ರೆ ಏನು ಅದಕ್ಕೆ ಬಹಳ ತೊಂದರೆ ಇರುವಂತಲ್ಲ. ಈಗ ಇರ್ತಕ್ಕಂಥವ್ರು ಕೂಡ ಎಲ್ಲರೂ ಕೈ ಜೋಡಿಸ್ಕೊಂಡು ಎಲ್ಲರೂ ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯುವಕರಿಗೆ ಹೆಚ್ಚಿನ ಅವಕಾಶ ಕೊಟ್ಟು ನಾವು ಹಿಂದೆ ಇದ್ದು ನಿಮ್ಗೆಲ್ಲಾ ರೀತಿಯ ಸಹಕಾರ ನೀಡ್ತೇವೆ. ನಮ್ಮ ರಘುನಾಥ್ ಅವರಂತಲ್ಲ, ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಸೇರಿ ನಿಮಗೆ ಬೆನ್ನೆಲುಬಾಗಿ ನಿಲ್ತೇವೆ. ಪಕ್ಷವನ್ನು ಕಟ್ಟೋಣ. ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಏನು ನಮ್ಮ ನಗರಸಭೆ ಚುನಾವಣೆ ಬರೋದಿದೆ, ಇನ್ನೇನು 2-3 ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ಬರ್ತಾ ಇದೆ. ನಾವೆಲ್ಲರೂ ಕೂಡ ತಯಾರಾಗಬೇಕಾಗುತ್ತೆ ಗ್ರಾಮ ಪಂಚಾಯತಿ ಚುನಾವಣೆಗೆ. ಆದ್ರೆ ಹುಟ್ಟುಹಬ್ಬದ ಸಮಯದಲ್ಲಿ ಈ ವಿಚಾರ ಮಾತಾಡಬಾರ್ದಾಗಿತ್ತು. ಆದ್ರೆ ಅವ್ರು ಹುಟ್ಟಿದ್ದೇ ರಾಜಕೀಯದಿಂದ. ಯಾಕೆಂತಂದ್ರೆ ಅವರ ಪರಿಚಯ, ಅವರ ಒಂದು ಬೆಳವಣಿಗೆ ಆಗಿದ್ದು ರಾಜಕೀಯ. ಇಲ್ಲಿ ಯಾರು ಕೂಡ ಭಾರತೀಯ ಜನತಾ ಪಕ್ಷವನ್ನ ಬೆಳೆಸದೇ ಇದ್ದಾಗ ನಾನಿದ್ದೀನಿ ಅಂತ ಮೊದಲಿಗೆ ತಮ್ಮ ಸದಸ್ಯತ್ವವನ್ನು ಪಡ್ಕೊಂಡು ಎಲ್ಲಾನು ಒಂದು 15 ಜನ, ಕೇವಲ 15 ಜನ ಇಟ್ಕೊಂಡು ಇಡೀ ಮುಳಬಾಗಿಲು ತಾಲೂಕಲ್ಲಿ 33,000 ಓಟ್ವರೆಗೂ ಬರೋರಿಗೆ ಮಾಡಿದಂತ ಕೀರ್ತಿ ಇವತ್ತೇನಾದ್ರು ಇದ್ರೆ ಅದು BM ರಘುನಾಥ್ ಅವ್ರಿಗೆ ಸೇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅದೇ ರೀತಿಯಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಅದು ಹೆಚ್ಚಿನ ಮತಗಳು ನಮ್ಮ ಮುಳಬಾಗಿಲಲ್ಲಿ ಸಿಗ್ತದೆ. ಪ್ರತಿ ಸತ್ತಿನೂ ಹನುಮಪ್ಪನವರು ಇವತ್ತು ನೆನ್ಕೋಬೇಕಾಗತ್ತೆ. ಹನುಮಪ್ಪನವರ ಮೊದಲನೇ ಚುನಾವಣೆಯಲ್ಲಿ ನಾವು ಒಂದೇ ಒಂದು ಕಾರಲ್ಲಿ ಒಂದು 3-4 ಜನ ಪಾಪ ಎಲ್ಲ ಗ್ರಾಮಗಳಿಗೆ ಹೋದ್ರೆ ಆಯಾ ಗ್ರಾಮಗಳಲ್ಲಿರೋರು ಎಲ್ಲರೂ ಕೂಡ ಅವತ್ತು ಬಹುಮತ ಕೊಡಿಸಿ ಅತಿ ಹೆಚ್ಚಿನ ಮತಗಳು ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚಿನ ಬಹುಮತ ಅಂತ ಕೊಟ್ಟಂತ ಕ್ಷೇತ್ರ ಏನಾದ್ರು ಇದ್ರೆ ಅದು ಮುಳಬಾಗಿಲು. ಆವತ್ತಿನ ನಾಯಕತ್ವ, ಆವತ್ತಿನ ನಾಯಕರಾಗಿ ಮುಂದುವರೆದಂತ ನಮ್ಮ ರಘಣ್ಣವ್ರಿಗೆ ಮುಂದೆ ಕೂಡ ಆ ಶಕ್ತಿ ನೀಡಲಿ ಅಂತ ಹೇಳ್ತಾ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.